ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವಿರೋ ಅಕಾಡೆಮಿ. ಸೊ ಈ ಕ್ವಶನ್ ಪೇಪರ್ ಪ್ರಾಬ್ಲಮ್ಮು d⁴ - 1 y = 0 ಅಂತಂದ್ಬಿಟ್ಟು. ಸೊ ನಾನು ಇದನ್ನು ಯಾವ ಥರ ಬರ್ಕೊಳ್ತಿದ್ದೀನಿ ಆಕ್ಸಿಲರಿ ಇಕ್ವೇಷನಿಗೆ ಬಂದಾಗ ಅಂತಂದರೆ d² ಅಂತ ಬರ್ಕೊತಿದ್ದೀನಿ, ಬಿಕಾಸ್ 2 × 2 = 4 ಅಗೇನ್, -1² 2 × 2 = 4, 1 to the power of 4 is 1 = 0. ಈ ಫಾರ್ಮ್ಯಾಟಿಗೆ ಬರೋದನ್ನು ನೀವು ನೆನ್ಪಿಟ್ಕೋಬೇಕು. ದೆನ್ ಇದು ಈಗ ನಿಮ್ಗೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ ತೋರಿಸ್ತೀನಿ. a² - b² ಅಂತ ಬಂತು ಅಂದರೆ ಫಾರ್ಮುಲಾ ಬಂದುಬಿಟ್ಟು a + b × a - b ಅಂತಂದ್ಬಿಟ್ಟು, ಓಕೆನಾ. ಸೊ ಇನ್ ದ ಪ್ಲೇಸ್ ಆಫ್ ಎ ಇಲ್ಲಿ m² ಇದೆ, ಇನ್ ದ ಪ್ಲೇಸ್ ಆಫ್ ಬಿ 1² ಇದೆ. ಸೊ ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. a² + b ಮೀನ್ಸ್ a + b × a - b ಮೀನ್ಸ್ m² + 1 m² - 1 ಅಂತಂದ್ಬಿಟ್ಟು. ಇವಾಗ m² + 1 = 0 ಅಂತಂದರೆ +1 ಇರೋದು ಈ ಕಡೆ ಹೋದರೆ ಏನಾಗುತ್ತೆ, -1 ಆಗುತ್ತೆ. ಸೊ m = √(-1) ಮೀನ್ಸ್ ಇಲ್ಲಿ ನಿಮಗೆ ಪ್ಲಸ್ ಆರ್ ಮೈನಸ್ ಅಂತ ಬರೀಬೇಕು. ಸೊ +or -√(-1) ಅಂತಂದರೆ i ಅಂತ ಅರ್ಥ. ಸೊ ಇಲ್ಲಿ i ಅಂತ ಬರ್ತಿದ್ದೀನಿ. ದೆನ್ m² = -1 ಈ ಕಡೆ ಬಂದರೆ ಏನಾಗುತ್ತೆ, +1 ಆಗುತ್ತೆ. ಸೊ m = +or -1 ಅಂತ ಅಂದ್ಬಿಟ್ಟು. ಸೊ ರೂಟ್ಸ್ ಏನಾಗುತ್ತೆ, 1, -1 ಅಂತ ತಗೋಬೋದು. ಸೊ ಇಲ್ಲಿ ರೂಟ್ಸ್ ನೋಡಿ, 1, -1, +or -i ಅಂತ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ರೂಟ್ಸ್ಗಳು ಡಿಸ್ಟಿಂಕ್ಟ್ ಇದೆ. ಹಾಗೆ ಇಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರ್ ಅಂದರೆ ಇಮ್ಯಾಜಿನರಿಯಲ್ಲಿ ಬಂದಿದೆ. ಸೊ y = c1 e⁻x + c2 e⁻−x, ಬಿಕಾಸ್ ಇಲ್ಲಿ +1 ಇರೋದ್ರಿಂದ ಇಲ್ಲಿ +6, ಇಲ್ಲಿ -1 ಇರೋದ್ರಿಂದ -6, ಪ್ಲಸ್ c3 cos, ಇಲ್ಲಿ 5 ಕೋಯಿಫಿಷಿಯಂಟ್ ಏನಿಲ್ಲ ಅಂದರೆ ಇಲ್ಲಿ 1 ಅಂತ ಇರುತ್ತೆ. ಸೊ 1 × x is x. ಸೊ c3 cos x + c4 sin x ಅಂತ ಬರೆದ್ರೆ ನಿಮಗೆ ದಿಸ್ ಇಸ್ ದ ಕಂಪ್ಲೀಟ್ ಫಂಕ್ಷನ್. ಓಕೆ, ಥ್ಯಾಂಕ್ ಯು ಗೈಸ್.